ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸ್ಮಿತಾ ಅಂತ. ನಾನು ಮೈಕ್ರೋಬಯಾಲಜಿ ಅನ್ನೋ ಡಿಪಾರ್ಟ್ಮೆಂಟ್ನ ಹೆಡ್ ಮಾಡ್ತೀನಿ. ಜೊತೆಗೆ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ ಅಂತ ಒಂದು ಕಮಿಟಿ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ, ಅದರ ಚೇರ್ಪರ್ಸನ್ ಕೂಡ. ಸೊ ಏನು ಇದು ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಅಂತ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನಿವತ್ತು. ರೋಗಿಗಳು ಆಸ್ಪತ್ರೆಗೆ ಯಾಕೆ ಬರ್ತಾರೆ, ಅವರ ರೋಗನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ, ಹೇಗೆ ಆ ರೋಗದಿಂದ ಹೊರಗೆ ಬರಬೇಕು. ನಮ್ಮದು ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಸೆಂಟರ್. ಸೊ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಬರ್ತಾರೆ ತಮ್ಮ ರೋಗವನ್ನು ಟ್ರೀಟ್ ಮಾಡಿಸ್ಕೊಳ್ಳೋದಕ್ಕೆ. ಏನಾಗುತ್ತೆ, ಹಾಸ್ಪಿಟ್ಲು ಬಂದಾಗ ಹಲವಾರು ಥರ ರೋಗಿಗಳು ಬರ್ತಾರೆ. ಕೆಲವರಿಗೆ ಸೋಂಕು ಅಂದರೆ ಇನ್ಫೆಕ್ಷನ್ ಇರುತ್ತೆ, ಯಾವುದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ, ಅಂದರೆ ಸೂಕ್ಷ್ಮ ಜೀವಾಣುಗಳು ಇರುತ್ತೆ ನಮ್ಮ ಸುತ್ತಮುತ್ತಲೂ, ನಮ್ಮ ದೇಹದ ಮೇಲೆ, ಒಳಗೆ ಎಲ್ಲ. ಸೊ ಇದು ಸೋಂಕು ಅಥವಾ ಇನ್ಫೆಕ್ಷನ್ ಅಂತ ಕಾಸ್ ಮಾಡುತ್ತೆ. ಯಾವಾಗ ಈ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬರ್ತಾರೋ ಅವರಿಗೆ ಬೇರೆ ರೋಗಿಗಳಿಂದ ಈ ಥರ ಇನ್ಫೆಕ್ಷನ್ ಆ ಕಡೆ ಹರಡಬಹುದು, ಅವ್ರಿಗೆ ಬರಬಹುದು. ಅಥವಾ ಇಲ್ಲಿ ಬಂದಾಗ ಹಲವಾರು ಪ್ರೊಸೀಜರ್ಸ್ ನಾವು ಮಾಡ್ತೀವಿ. ಅಂದರೆ ಬಂದಿದ್ದ ತಕ್ಷಣ ಅವರಿಗೆ ಮೆಡಿಸಿನ್ಸ್ ಕೊಡೋದಕ್ಕೆ, ಡ್ರಗ್ಸ್ ಕೊಡೋದಕ್ಕೆ ಏನು IV ಲೈನ್ ಹಾಕ್ತಾರೆ. ಅಥವಾ ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಇದೆ ಅಂತ ಹೇಳಿದ್ರೆ ಟ್ಯೂಬ್ ಹಾಕಿಬಿಟ್ಟು ವೆಂಟಿಲೇಟರಿಗೆ ಹಾಕ್ತಾರೆ. ಅಥವಾ ಅವರಿಗೆ ಮೂತ್ರ ಹೋಗ್ತಾ ಇಲ್ಲ ಅಂತ ಹೇಳಿದರೆ ಕೆಥೇಟರ್ ಅಂತ ಹಾಕ್ತಾರೆ. ಸೊ ಈ ಥರ ಎಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಹೊರಗಡೆ ಇರೋ ರೋಗಾಣುಗಳು, ಚಿಕ್ಕ ಸೂಕ್ಷ್ಮ ಜೀವಿಗಳು, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೆ ಒಳಗೆ ನಮ್ಮ ಬಾಡಿ ಒಳಗೆ ಹೋಗೋಕ್ಕೆ ಒಂದು ದಾರಿ ಆಗುತ್ತೆ. ಇದು ಎಲ್ಲ ಮೂಲಕ ಅದು ನಮ್ಮ ಬಾಡಿಯೊಳಗೆ, ನಮ್ಮ ದೇಹದೊಳಗೆ ಸೇರಿಕೊಳ್ಳುತ್ತೆ. ಸೇರಿಕೊಂಡಾಗ ಏನಾಗುತ್ತೆ, ನಮ್ಮ ಇಮ್ಯುನಿಟಿ ಅಂದರೆ ನಮಗೆ ರೋಗ ಪ್ರತಿಶೋಧ ಶಕ್ತಿ ಕಡಿಮೆ. ಈಗ ಕ್ಯಾನ್ಸರ್ ಪೇಷಂಟ್ಸಿಗೆ ಎಸ್ಪೆಷಲಿ ಅವರಿಗೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅಂಥ ಪೇಷಂಟ್ಸ್ ಒಳಗೆ ಈ ಜೀವಿಗಳು ಒಳಗೆ ಹೋದಾಗ ಏನಾಗುತ್ತೆ, ಅವರಿಗೆ ಸೋಂಕು ಅಥವಾ ಇನ್ಫೆಕ್ಷನ್ ಅಂತ ಬರುತ್ತೆ. ಅದು ಸೀರಿಯಸ್ ಆಗಿಬಿಟ್ಟು ಅವರು ICUಲೆಲ್ಲ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಈ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಈ ಥರ ಇನ್ಫೆಕ್ಷನ್, ಈ ಥರ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡಬಾರ್ದು, ಅಥವಾ ಈ ಥರ ಈ IV ಲೈನ್ಸ್ ಅಥವಾ ಈ ಕೆಥೆಟರ್ ಮೂಲಕ ಅದು ಒಳಗೆ ನಮ್ಮ ದೇಹದೊಳಗೆ ಬರಬಾರ್ದು. ಈ ಥರ ಇದಕ್ಕೋಸ್ಕರ ಏನೇನು ಮಾಡಬಹುದು ಅನ್ನೋದನ್ನು ಒಂದು ಮಾಹಿತಿ ಮತ್ತು ತರಬೇತಿಯನ್ನು ಕೊಡ್ತೀವಿ ನಮ್ಮ ಸ್ಟಾಫ್ಗಳಿಗೆ. ಯಾವ ರೀತಿ ಪೇಷಂಟ್ಸನ್ನು ನೀವು ನೋಡ್ಕೋಬೇಕು, ಅವರಿಗೆ ಸೋಂಕು ಬರ್ದಂಗೆ, ಅವರು ಬರೋದು ಅವರ ರೋಗವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಬರ್ತಾರೆ. ಅವರಿಗೆ ನಾವು ನಮ್ಮ ಕಡೆಯಿಂದ ಇಲ್ಲಿಂದ ಪ್ರೊಸೀಜರಿಂದ ಯಾವ ಸೋಂಕು ಬರಬಾರ್ದು, ಅದಕ್ಕೋಸ್ಕರ ಏನೇನು ಮಾಡಬಹುದು ಅಂಥದನ್ನು ನಾವು ಹೇಳ್ಕೊಡ್ತೀವಿ. ಇದು ನಮ್ಮ ಸ್ಟಾಫ್ಸ್ ಮಾತ್ರ ಅಲ್ಲ, ರೋಗಿಗಳು ಮತ್ತು ಅವ್ರ ಜೊತೆ ಬರೋ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಜೊತೆ ಅವ್ರ ಫ್ಯಾಮಿಲಿಯವ್ರು ಇರ್ತಾರೆ ಅವ್ರ ಜೊತೆ ಅಲ್ವಾ. ಸೊ ಅವರಿಗೂ ಕೂಡ ನಾವು ಹೇಳ್ಕೊಡ್ತೀವಿ, ನೀವು ಯಾವ ಥರ ರೋಗಿಗಳನ್ನ ನೋಡ್ಕೋಬೇಕು, ಅವರಿಗೆ ಯಾವುದು ಸೋಂಕು ಬರ್ದಂಗೆ ಇರೋದಕ್ಕೆ. ಸೊ ಇದನ್ನು ನಾವು ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ ಅಂತ ಇರುತ್ತೆ. ಎಲ್ಲ ಡಿಪಾರ್ಟ್ಮೆಂಟಿಂದನೂ ಒಬ್ಬೊಬ್ಬರು ಮೆಂಬರ್ ಅದರೊಳಗೆ ಇರ್ತಾರೆ. ಸೊ ಇವ್ರನ್ನೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಹೇಗೆ ಸ್ವಚ್ಛತೆಯನ್ನು ಹೇಗೆ ನಮಗೆ ಇದನ್ನೆಲ್ಲ ಹೆಂಗೆ ತಡಿಬೋದು, ಮೇಯ್ನಾಗಿ ನಾವು ಸ್ವಚ್ಛತೆಯನ್ನು ನೋಡ್ಕೋಬೇಕು. ಒಂದು, ನಮ್ಮ ನಾವು ಕೈ ತಾನೇ ಎಲ್ಲದಕ್ಕೂ ಯೂಸ್ ಮಾಡೋದು, ಎಲ್ಲ ಮುಟ್ಟೋದಕ್ಕೆ, ಪೇಷಂಟ್ ಮುಟ್ಟೋದಕ್ಕಾಗಲಿ ಏನಕ್ಕಾದರೂ ನಾವು ಕೈನೇ ಜಾಸ್ತಿ ಯೂಸ್ ಮಾಡೋದು. ಸೊ ಕೈ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟು. ಸೊ ಈಗ ರೋಗಿ ಹತ್ರ ಹೋಗಿ ಅವ್ರನ್ನ ಮುಟ್ಟೋಕ್ಕೂ ಮುಂಚೆ ಏನಾಗಿರುತ್ತೆ, ನನ್ನ ಕೈ ಎಷ್ಟೇ ಸ್ವಚ್ಛ ನೋಡೋದಕ್ಕೆ ಕ್ಲೀನ್ ಇದ್ದರೂ ಕೂಡ ಅಲ್ಲಿ ಹಲವಾರು ಈ ಚಿಕ್ಕ ಸೂಕ್ಷ್ಮ ಜೀವಿಗಳು ಇರುತ್ತೆ ಅಲ್ವಾ. ಸೊ ಅದು ಅವರಿಗೆ ಹೋಗ್ದಂಗೆ ಇರಬೇಕು ಅಂತ ಹೇಳಿದರೆ, ನಾನು ಕೈಯನ್ನು ಮಧ್ಯದಲ್ಲಿ ಸೋಪ್ ಅಥವಾ ವಾಟರ್ ಹಾಕಿಬಿಟ್ಟು ಕೈ ತೊಳ್ಕೊಬೋದು, ಅಥವಾ ಸ್ಯಾನಿಟೈಸರ್ಸ್ ಅಂತ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ತೀವಿ ನಾವು. ಅದನ್ನು ಮಾಡಿದಾಗ ನನ್ನ ಕೈಯಲ್ಲಿರೋ ಆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ. ಸೊ ಆವಾಗ ಹೋಗಿ ರೋಗಿಗಳನ್ನು ಮುಟ್ಟೋದ್ರಿಂದ ಏನಾಗುತ್ತೆ, ನಮ್ಮ ಕೈಯಲ್ಲಿರೋದೆಲ್ಲ ಅವ್ರಿಗೆ ಬರೋದಿಲ್ಲ. ಸೊ ಅದು ಒಂದು ರೀತಿ. ಮುಟ್ಟೋಕ್ಕೂ ಮುಂಚೆ ಸ್ಯಾನಿಟೈಸ್ ಮಾಡ್ತೀವಿ, ಅಥವಾ ಗ್ಲೌಸ್ ಹಾಕೋತೀವಿ. ಗ್ಲೌಸ್ ಹಾಕ್ಕೊಂಡ್ರೂ ಅಷ್ಟೇ, ಬೇರೆ ಏನು ಅವರಿಗೆ ತಲುಪೋದಿಲ್ಲ. ಆ ಥರ ಅವ್ರನ್ನ ಮುಟ್ಟಿದ ಮೇಲೆ ಕೂಡ ನಾವು ಮತ್ತೊಂದು ಸತಿ ಕೈನ ವಾಶ್ ಮಾಡ್ಕೋತೀವಿ ಅಥವಾ ಸ್ಯಾನಿಟೈಸ್ ಮಾಡ್ಕೋತೀವಿ. ಏಕೆಂದರೆ ಅವರಲ್ಲಿರೋ ರೋಗಾಣುಗಳನ್ನ ನಾವು ತೊಗೊಂಡು ಬೇರೆಯವರಿಗೆ ಯಾರಿಗೂ ಸ್ಪ್ರೆಡ್ ಮಾಡಬಾರ್ದು. ಸೊ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ಸುಮಾರು ರೋಗಗಳು, ಈ ಸೋಂಕುಗಳು ಸ್ಪ್ರೆಡ್ ಆಗೋದೇ ಕೈಯಿಂದ. ಸೊ ಅದಕ್ಕೋಸ್ಕರ ಅದನ್ನು ತುಂಬ ಇಂಪಾರ್ಟೆಂಟಾಗಿ ನಾವು ಫಾಲೋ ಮಾಡ್ತೀವಿ. ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ರೋಗಿನ ಮುಟ್ಟಬೇಕಾದ್ರಾಗಲಿ, ಏನಾದರೂ ಪ್ರೊಸೀಜರ್ ಮಾಡಬೇಕಾದ್ರಾಗಲಿ, ಅಥವಾ ಅದು ಅವ್ರು ಮುಟ್ಟಾದ್ಮೇಲಾಗಲಿ ಆ ಹ್ಯಾಂಡ್ ಹೈಜೀನ್ ಅನ್ನೋದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಮಾಡ್ತಾರೆ. ಅದು ಮಾಡೋದ್ರಿಂದ ಈ ಸೋಂಕುಗಳು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಅದು ಒಂದು. ಇನ್ನೊಂದು, ಸ್ವಚ್ಛತೆಯನ್ನು ಕಾಪಾಡೋದು. ಹಾಸ್ಪಿಟಲ್ ಯಾವಾಗಲೂ
ಕ್ಲೀನಿಂಗ್ ಇರಬೇಕು. ಅಂದರೆ ನಾವು ಸುಮ್ಮನೆ ನೀರು ಹಾಕಿಬಿಟ್ಟು ಒರೆಸೋದಲ್ಲ, ಡಿಸ್ಇನ್ಫೆಕ್ಟೆಂಟ್ ಅಂತ, ಅಂದರೆ ಈ ಸೂಕ್ಷ್ಮ ಜೀವಿಗಳನ್ನು ಸಾಯಿಸುವಂಥ ಒಂದು ಸೊಲ್ಯೂಷನ್ ತಗೊಂಡು ಎಲ್ಲ ಸರ್ಫೇಸಸ್ಸು ಎಲ್ಲೆಲ್ಲಿ ಪೇಷಂಟ್ ಇದ್ದಾರೋ ಅಲ್ಲಿ ನೆಲ ಇದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಇಡ್ಕೋಬೇಕು. ಅದು ಇಡೋದ್ರಿಂದ ಏನಾಗುತ್ತೆ ಆ ಸೂಕ್ಷ್ಮ ಜೀವಿಗಳು ಅಮೌಂಟು ಕಡಿಮೆ ಆಗುತ್ತೆ ಹಾಸ್ಪಿಟ್ಲಲ್ಲಿ. ಸೊ ಆ ಥರ ಒಂದು ಪ್ರೊಸೀಜರ್ ಮಾಡ್ತೀವಿ. ಜೊತೆಗೆ ನಾನು ಹೇಳಿದ ಥರ ಈಗ IV ಲೈನ್ ಹಾಕೋದಾಗಲಿ ಏನಾಗುತ್ತೆ, ನಮ್ಮ ಸ್ಕಿನ್ ಮೇಲೆ ತುಂಬ ಸೂಕ್ಷ್ಮ ಜೀವಿಗಳಿರುತ್ತೆ. ಸೊ ಯಾವಾಗ ನಾವು ಅದನ್ನು ಪಿಯರ್ಸ್ ಚುಚ್ಚಿಬಿಟ್ಟು ಒಳಗಡೆ ಬ್ಲಡ್ಡಿಗೆ ನಾವು ಲೈನ್ ಹಾಕ್ತೀವಿ, ಈ ಜೀವಿಗಳು ಅದ್ರ ಜೊತೆ ಒಳಗೋಗ್ಬಿಡುತ್ತೆ. ಸೊ ಅದಕ್ಕೊಂದು ಅವಕಾಶ ಇದೆ. ಸೊ ಹಂಗೆ ಹಾಕೋಕ್ಕೋದು ಮುಂಚೆ ಅವರು ಕರೆಕ್ಟಾಗಿ ಅಲ್ಲಿ ಒಂದು ಸೊಲ್ಯೂಷನ್, ಅದು ಈ ಸೂಕ್ಷ್ಮ ಜೀವಿಗಳನ್ನು ಸಾಯಿಸೋವಂಥ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದ ಮೇಲೇ ಹಾಕಬೇಕು. ಆವಾಗ ಏನಾಗುತ್ತೆ, ಇದು ಒಳಗೆ ಹೋಗೋದಿಲ್ಲ. ಮತ್ತು ಅದು ಸುಮಾರು ಒಂದು 3-4 ಡೇಸ್ ಇಟ್ಕೊಂಡಿರ್ತೀವಿ, ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ. ಸೊ ಯಾವಾಗೆಲ್ಲ ಅದನ್ನು ಯೂಸ್ ಮಾಡ್ತೀವೋ ಆವಾಗೆಲ್ಲ ಅದನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ. ಐಡಿಯಾ ಏನು ಅಂತ ಹೇಳಿದ್ರೆ, ಈ ಯಾವ ಜೀವಿಗಳು ಒಳಗೆ ಹೋಗಬಾರ್ದು, ಪೇಷಂಟಿಗೆ ಅದರಿಂದ ರೋಗ ಬರಬಾರ್ದು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ವಿಧಾನಗಳನ್ನು ಅದನ್ನು ಬರೀ ಸ್ಟಾಫ್ಸ್ ಮಾತ್ರ ಅಲ್ಲ, ರೋಗಿಗಳನ್ನು ಮುಟ್ಟೋದು, ಅವ್ರ ಜೊತೆ ಇರೋ ಫ್ಯಾಮಿಲಿ ಮೆಂಬರ್ಸು ಫಾಲೋ ಮಾಡಿ ಅವ್ರನ್ನ ಮುಟ್ಟಬೇಕಾದ್ರೆಲ್ಲ ಕೈ ಸ್ವಚ್ಛತೆಯಾಗಿ ಇಟ್ಕೊಂಡಿದ್ರೆ ಆದಷ್ಟು ನಾನು 100% ಅವರಿಗೆ ಸೋಂಕೆ ಬರಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ಅವ್ರದ್ದು ಯಾವ ಸ್ಟೇಜಲ್ಲಿದ್ದಾರೆ, ಅವ್ರದ್ದು ಇಮ್ಯುನಿಟಿ ಎಷ್ಟು ಕಡಿಮೆ ಇದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಇದು ಮಾತ್ರ ಅಲ್ಲ, ನಮ್ಮದು ಇನ್ಫೆಕ್ಷನ್ ಕಂಟ್ರೋಲ್ ಮಾತ್ರ ಅಲ್ಲ, ಬಟ್ ಅಟ್ಲೀಸ್ಟ್ ಒಂದು 90% ಈ ಸೋಂಕುಗಳನ್ನು ಈ ಥರ ಎಲ್ಲ ನಾವು ಹಲವಾರು ವಿಧಾನಗಳು ಮಾಡಿಕೊಂಡು ತಡ್ಕೋಬೋದು. ಇನ್ನೊಂದೇನು ಅಂತ ಹೇಳಿದರೆ, ನಮಗೆ ಇನ್ನೊಂದು ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ರೋಗಗಳು ಈ ಸೋಂಕುಗಳು ಹೇಗೆ ಹರಡುತ್ತೆ. ಕೆಲವು ಮುಟ್ಟೋದ್ರಿಂದ ಬರ್ಬೋದು. ಈಗ ಚಿಕನ್ ಪಾಕ್ಸ್ ಅಂತ ಹೇಳ್ತೀವಿ, ಆ ಪೇಷಂಟ್ ಹತ್ರ ಹೋಗಿ ಮುಟ್ಟಿದರೆ ಮೋಸ್ಟ್ಲಿ ಆ ರೋಗ ನಮಗೆ ಸ್ಪ್ರೆಡ್ ಆಗುತ್ತೆ. ಅಥವಾ ಈ ಕೋಲ್ಡು, ಕೆಮ್ಮು ಎಲ್ಲ ಇರಬೇಕಾದ್ರೆ ನಾವು ಕೆಮ್ಮೋದ್ರಿಂದ ಈ ಸೂಕ್ಷ್ಮ ಜೀವಿಗಳು ಏರಲ್ಲಿ ಬರುತ್ತೆ, ಗಾಳಿಯಲ್ಲಿ ಬರುತ್ತೆ. ಸೊ ಅದನ್ನು ಬೇರೆ ಯಾರಾದರೂ ಶ್ವಸಿಸಿದಾಗ ಅವ್ರಿಗೆ ಬರ್ಬೋದು. ಸೊ ಈ ಥರ ಹಲವಾರು ಡಿಫ್ರೆಂಟ್ ವೇಸ್, ಅಂದರೆ ಏನಂತ ಬೇರೆ ವಿಧಾನಗಳಿಂದ ರೋಗಗಳು ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನು ನಮಗೆ ಗೊತ್ತಿರುತ್ತೆ. ನಾವೇನು ಮಾಡ್ತೀವಿ, ಈಗ ಕೋವಿಡ್ ಅನ್ನೋ ಪೇಷಂಟ್, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವ್ರು ಬಂದರೆ ನಮಗೆ ಗೊತ್ತು, ಒಂದು ಕಾಂಟ್ಯಾಕ್ಟ್ ಮುಟ್ಟೋದ್ರಿಂದನೂ ಬರಬಹುದು, ಇಲ್ಲ ಅದು ಗಾಳಿಯಿಂದನೂ ಸ್ಪ್ರೆಡ್ ಆಗುತ್ತೆ. ಸೊ ಆ ಥರ ಪೇಷಂಟ್ಗಳನ್ನು ನಾವು ಸಪ್ರೇಟಾಗಿ ಐಸೋಲೇಷನ್ ರೂಮ್ಸ್ ಅಂತ ಹೇಳ್ತೀವಿ, ಅಲ್ಲಿ ಇಟ್ಕೋತೀವಿ. ಏಕೆಂದರೆ ಅವರಿಂದ ಬೇರೆ ಯಾರಿಗೂ ಅದು ಬರಬಾರ್ದು ಅಂತ. ಸೊ ನಾವು ಈ ರೋಗಗಳನ್ನು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಅದಕ್ಕೋಸ್ಕರ ಇರೋ ಪ್ರಿಕಾಷನ್ಸ್ ತಗೋತೀವಿ. ಮಾಸ್ಕ್ ಹಾಕ್ಕೊಳ್ಳೋದು, ಬೇರೆ ರೂಮಲ್ಲಿ ಸಪ್ರೇಟಾಗಿ, ಈಗ ಅಲ್ಲಿ ಸ್ಟಾಫ್ ಹೋಗಿ ಅವ್ರಿಗೆ ಏನಾದರೂ ಮೆಡಿಸಿನ್ಸ್ ಕೊಡಬೇಕು ಅಂತ ಹೇಳಿದರೆ ಅವರು ಫುಲ್ ಮಾಸ್ಕ್ ಹಾಕೋತಾರೆ, ಗೌನ್ ಹಾಕೋತಾರೆ. ಏನಂತ ಹೇಳಿದರೆ, ಅಲ್ಲಿ ಹೋಗಿದ ತಕ್ಷಣ ಆ ಗಾಳಿಯಲ್ಲಿ ಆ ವೈರಸ್ಸು, ಆ ಅಣು ಇರುತ್ತೆ, ಅದು ಅವ್ರ ಡ್ರೆಸ್ ಮೇಲೆ ಕೂತ್ಕೊಂಡ್ರೆ ಅದೇ ಡ್ರೆಸ್ಸಿಂದ ಅವ್ರು ವಾಪಸ್ ಬಂದು ಬೇರೆ ಪೇಷಂಟ್ ಹತ್ರ ಹೋದರೆ ಅವ್ರಿಗೆ ಸ್ಪ್ರೆಡ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅವರ ಡ್ರೆಸ್ ಮೇಲೆ ಒಂದು ಗೌನ್ ಅಂತ ಹಾಕೋತಾರೆ. ಸೊ ಏನಾದರೂ ಅಲ್ಲಿ ಅಂಟ್ಕೊಂಡಿದ್ರೇನು ಅದನ್ನು ರಿಮೂವ್ ಮಾಡಿ ಅಲ್ಲೇ ಬಿಚ್ಚಿಬಿಟ್ಟು ಹೊರಗೆ ಬರ್ತಾರೆ. ಆವಾಗ ಏನಾಗುತ್ತೆ, ಆ ರೋಗ ಬೇರೆ ಪೇಷಂಟಿಗೆ ಹೋಗೋದಿಲ್ಲ. ಸೊ ಈ ಥರ ವಿಧಾನಗಳನ್ನು ನಾವು ಸ್ಟಾಫ್ಸ್ಗಳಿಗೆ ಹೇಳ್ಕೊಡ್ತೀವಿ, ಅವರಿಗೆ ಟ್ರೈನಿಂಗ್ ಮಾಡ್ತೀವಿ. ಟ್ರೈನಿಂಗ್ ಮಾತ್ರ ಅಲ್ಲ, ಅದನ್ನು ಹೋಗಿ ಅವ್ರು ಫಾಲೋ ಮಾಡ್ತಾ ಇದ್ದಾರಾ ಅಂತ ಕೂಡ ನಿರೀಕ್ಷಿಸ್ತೀವಿ. ಯಾಕೆ ಅಂತ ಹೇಳಿದರೆ ಅದನ್ನು ನಮ್ಮದು ಇಂಪಾರ್ಟೆಂಟ್ ಕೆಲಸ. ಯಾಕೆಂದರೆ ಇಬ್ಬರು ನರ್ಸಸ್ ಇರ್ತಾರೆ, ಇನ್ಫೆಕ್ಷನ್ ಕಂಟ್ರೋಲ್ ನರ್ಸಸ್ ಅಂತ. ಅವರೆಲ್ಲ ಕಡೆ ಹೋಗಿಬಿಟ್ಟು ಈ ಎಲ್ಲ ವಿಧಾನಗಳು ಅದೇ ಥರ ಫಾಲೋ ಆಗ್ತಾ ಇದೆಯಾ, ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋದು, ಇದೆಲ್ಲನೂ ಕೂಡ ಮಾಡ್ತಾರೆ. ಅದೇ ತರಹ ಪೇಷಂಟ್ ಅಟೆಂಡರಿಗೂ ಅವರು ಟ್ರೈನಿಂಗ್ ಕೊಡ್ತಾರೆ. ನೀವು ಪೇಷಂಟ್ ಈಗ ಮನೇಲಿ ಈ ಪೇಷಂಟ್ಸ್ ಇಲ್ಲಿ ಆಪ್ರೇಷನ್ ಅಥವಾ ಶಸ್ತ್ರಕ್ರಿಯೆ ಆಗಿ ಒಂದು ವಾರ ಎಲ್ಲಿರ್ತಾರೆ, ಅದಾದಮೇಲೆ ಅವ್ರ ಮನೆಗೆ ಹೋಗ್ತಾರೆ, ಅವ್ರಿಗೆ ಇನ್ನೂ ಗಾಯ ಇರುತ್ತೆ, ಸ್ಟಿಚಸ್ ಇರುತ್ತೆ. ಸೊ ಅದನ್ನು ಹೇಗೆ ಅದನ್ನು ಮುಟ್ಟೋಕ್ಕೂ ಮುಂಚೆ ಅವರು ಕೈನ ಹೇಗೆ ವಾಶ್ ಮಾಡ್ಕೋಬೇಕು, ಅದು ಯಾವ ರೀತಿ ಅವರು ಅದನ್ನು ಡ್ರೆಸ್ಸಿಂಗ್ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು, ಈ ಥರ ಒಂದು ಮಾಹಿತಿ ಕೂಡ ಅವರುಗಳಿಗೆ ಕೊಡ್ತಾರೆ. ಸೊ ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್, ಇದು ಮೊದಲು ಹಳೆ ಕಾಲದಲ್ಲೆಲ್ಲ ಇಷ್ಟೊಂದು ಆಸ್ಪತ್ರೆಗಳಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ಇತ್ತೀಚೆಗೆ ಈ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಅನ್ನೋದು ಒಂದು ಇಂಪಾರ್ಟೆಂಟ್ ಡಿವಿಷನ್ ಆಗಿದೆ. ಎಲ್ಲ ಹಾಸ್ಪಿಟ್ಲಲ್ಲೂ ಇರ್ತಾರೆ ಅದಕ್ಕೋಸ್ಕರ ಜನ. ಯಾಕೆ ಅಂತ ಹೇಳಿದರೆ ಬರೋ ಪೇಷಂಟನ್ನು ಅವ್ರನ್ನ ನಾವು ಟ್ರೀಟ್ ಮಾಡಿ ಕಳಿಸ್ಬೇಕು ಅನ್ನೋದೊಂದು ಇರುತ್ತೆ ನಮ್ಮದು. ಅವರಿಗೆ ಬೇರೆ ತರಹ ಸೋಂಕು ಇನ್ಫೆಕ್ಷನ್ ಕೊಡಬಾರ್ದು ಅನ್ನೋದೊಂದು ಇದರಿಂದ ಇದು
ಇಂಡಿಯನ್ ಗೌರ್ಮೆಂಟಿಂದ ಕೂಡ ಬಂದಿದೆ. ಎಲ್ಲ ಹಾಸ್ಪಿಟಲಲ್ಲೂ ಈ ಥರ ಪಾಲಿಸೀಸ್ಗಳಿರಬೇಕು, ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಜನ ಅದಕ್ಕೋಸ್ಕರ ಇರಬೇಕು, ಅವರು ನೋಡ್ಕೋಬೇಕು, ತರಬೇತಿ ಕೊಡಬೇಕು ಅಂತ. ಈಗ ಇನ್ಫೆಕ್ಷನ್ ಅಂತ ಹೇಳಿದರೆ ಏನು? ನಾನು ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳಿದೆ. ಸೊ ಇನ್ಫೆಕ್ಷನ್ ಅಂದರೆ ಏನು? ಇನ್ಫೆಕ್ಷನ್ ಅಂದರೆ ಬೇರೆ ಏನೂ ಅಲ್ಲ, ಈ ಸೂಕ್ಷ್ಮ ಜೀವಿಗಳು ಇರುತ್ತೆ, ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ ಅಂತೆಲ್ಲ ನಾವು ಹೇಳ್ತೀವಿ. ಅದು ನಮ್ಮ ಬಾಡಿಯಲ್ಲಿ ಬಂದಾಗ, ಅದು ಬಂದುಬಿಟ್ಟು ಯಾವ ರೀತಿಲಿ ನಮಗೆ ಒಂದು ಡಿಸೀಸ್, ಒಂದು ಏನೋ ಫೀವರ್ ಅಂದರೆ ಜ್ವರ ಬರುತ್ತೆ ನಮಗೆ, ಅಥವಾ ಕೆಮ್ಮು ಬರುತ್ತೆ, ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರೆ ಉರಿ ಬರುತ್ತೆ, ಈ ಥರ ಎಲ್ಲ ಡಿಫ್ರೆಂಟ್ ಸಿಮ್ಟಮ್ಸ್ಗಳು ಬರುತ್ತೆ. ಅದನ್ನು ಇನ್ಫೆಕ್ಷನ್ ಅಂತ ಕರಿತೀವಿ. ಅಂದರೆ ಈ ಸೂಕ್ಷ್ಮ ಜೀವಿಗಳಿಂದ ಬರೋ ಡಿಸೀಸನ್ನು ಇನ್ಫೆಕ್ಷನ್ ಅಂತ ಕರೆಯೋದು. ಸೊ ಮನೆಗಳಲ್ಲಿನೂ ಇದು ಸ್ಪ್ರೆಡ್, ಈಗ ಈ ಹಾಸ್ಪಿಟಲ್ ಮಾತ್ರ ಅಲ್ಲ, ಇನ್ಫೆಕ್ಷನ್ ಎಲ್ಲಿ ಬೇಕಾದರೂ ಬರ್ಬೋದು, ಮನೆಯಲ್ಲೂ ಬರ್ಬೋದು, ಮನೆಯಲ್ಲೂ ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಅಂದರೆ ಈಗ ಒಬ್ಬರಿಗೆ ಕೆಮ್ಮು ಶೀತ ಬಂತು ಅಂದರೆ ನಿಮಗೆ ಗೊತ್ತು, ನಿಮ್ಮ ಮನೇಲಿರೋ ಬೇರೆಯವರಿಗೂ, ಮಕ್ಕಳಿಗೆ ಫಸ್ಟ್ ಬರುತ್ತೆ, ಅವ್ರು ಶಾಲೆಗೆ ಹೋಗ್ತಾರೆ ಬರ್ತಾರೆ, ಅವರಿಗೆ ಒಂದು ಇನ್ಫೆಕ್ಷನ್ನು, ಕೋಲ್ಡು, ಕೆಮ್ಮು ಅಂತ ಬರ್ತಾರೆ, ಅದಾದಮೇಲೆ ಅವರ ಪೇರೆಂಟ್ಸಿಗೆ ಬರುತ್ತೆ, ಹೀಗೆ ಮನೇಲಿರೋರಿಗೆಲ್ಲ ಸ್ಪ್ರೆಡ್ ಆಗುತ್ತೆ. ಯಾಕೆ ಸ್ಪ್ರೆಡ್ ಆಗುತ್ತೆ? ಒಂದು, ಅವರು ಕೆಮ್ಮಿದಾಗ ಈ ಸೂಕ್ಷ್ಮ ಜೀವಿಗಳು ಹೊರಗೆ ಬರುತ್ತೆ ಅಲ್ವಾ, ಅಥವಾ ಸ್ನೀಸ್ ಮಾಡಿದಾಗ, ಮಾತಾಡಿದಾಗ ಕೂಡ ನಮ್ಮ ಬಾಯಿಂದ ಈ ಜೀವಿಗಳು ಹೊರಗೆ ಬರುತ್ತೆ, ಸೂಕ್ಷ್ಮ ಜೀವಿಗಳು, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಅದನ್ನು ಪಕ್ಕದಲ್ಲಿರೋರಿಗೆ ಅದು ಮುಟ್ಟಿದಾಗ ಅಥವಾ ಅದನ್ನು ಶ್ವಸಿಸಿದಾಗ ಅವರಿಗೂ ಆ ಇನ್ಫೆಕ್ಷನ್ನು ಸ್ಪ್ರೆಡ್ ಆಗುತ್ತೆ. ಸೊ ಇದನ್ನು ತಡೆಯೋದಕ್ಕೆ ಏನು? ಮೇಯ್ನಾಗಿ ನೀವು ಯಾವಾಗ ಕೆಮ್ತೀರ, ಸೊ ಯೂಶಲಿ ಏನು, ನಾವು ಕೆಮ್ಮಬೇಕಾದ್ರೆ ಈ ಥರ ಕೈ ಹಿಡ್ಕೊಂಡ್ಬಿಡ್ತೀವಿ. ಕೈ ಇಟ್ಕೊಂಡಾಗ ಏನಾಗುತ್ತೆ, ಕೈಯಲ್ಲಿ ಬರುತ್ತೆ ಇದೆಲ್ಲ, ನಾವು ಕೆಮ್ಮಿರೋ ಆ ಮೆಟೀರಿಯಲ್ ಎಲ್ಲ ಕೈಯಲ್ಲಿ ಬರುತ್ತೆ. ಆಮೇಲೆ ನಾವು ಅದನ್ನು ಕೈ ತೊಳಿಲಿಲ್ಲ ಅಂತ ಹೇಳಿ ನಾನೀಗ ಈ ಟೇಬಲ್ಲು ಪಕ್ಕದಲ್ಲಿ ಮುಟ್ಟೋದು ಎಲ್ಲ ಮಾಡಿದರೆ ನನ್ನ ಕೈಯಲ್ಲಿರೋ ಆ ಸೂಕ್ಷ್ಮ ಜೀವಿಗಳು ಅಲ್ಲಿಗೆ ಬರುತ್ತೆ, ಬೇರೆ ಯಾರೋ ಬಂದು ಅದನ್ನು ಮುಟ್ತಾರೆ, ಅವ್ರಿಗೆ ಅದು ಸ್ಪ್ರೆಡ್ ಆಗುತ್ತೆ. ಸೊ ಯಾವಾಗಲೂ ಕೆಮ್ಮಬೇಕಾದ್ರೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದಿಲ್ಲ ನೀವು ಕರ್ಚೀಫ್ ಇಟ್ಕೊಂಡಿರಬೇಕು ಮುಚ್ಚೋದಕ್ಕೆ, ಇಲ್ಲ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ ಈ ಥರ ನೀವು ಹ್ಯಾಂಡನ್ನು ಮುಚ್ಚಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದರಿಂದ ನೀವು ಬೇರೆ ಕಡೆ ಮುಟ್ತೀರಾ. ಸೊ ಏನು ಮಾಡಿ, ಇಲ್ಲಿ ಎಲ್ಬೋನ ಈ ಥರ ಮುಟ್ಕೊಂಬಿಡಿ, ಆವಾಗ ಏನಾಗುತ್ತೆ, ಇದರಿಂದ ನಾವು ಬೇರೆ ಏನೂ ಟಚ್ ಮಾಡಲ್ಲ ಅಲ್ವಾ, ಕೈಯಿಂದ. ಸೊ ಅದನ್ನು ಕಂಟಾಮಿನೇಷನ್ ಆದರೂ ಪರವಾಗಿಲ್ಲ, ಕೈಯನ್ನು ಆಗ್ದಂಗಿರೋಕ್ಕೆ ನೋಡ್ಕೊಳ್ಳಿ, ಅದೊಂದು ಮಾಡಬಹುದು. ಮತ್ತು ಈ ಏನು ಮಾಸ್ಕ್, ಈಗ ಹೇಳ್ತೀವಿ ಎಲ್ಲರೂ ಕೆಮ್ಮಿರೋರಿಗೆ ಎಲ್ಲದಕ್ಕೂ ಮಾಸ್ಕ್ ಹಾಕ್ಕೊಳ್ಳಿ. ಮೇಯ್ನಾಗಿ ಏನು, ಅದು ಜಾಸ್ತಿ ಹೊರಗಡೆ ಸ್ಪ್ರೆಡ್ ಆಗ್ದಂಗಿರೋಕ್ಕೋಸ್ಕರ. ಒಂದು ಸತಿ ಅದು ಬಂದು ಏರಲ್ಲಿ ಬಂದುಬಿಟ್ರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ, ಅದಕ್ಕೋಸ್ಕರ ಏನು ನಾವೊಂದು ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಆಮೇಲೆ ಫ್ರೀಕ್ವೆಂಟಾಗಿ ಕೈ ವಾಶ್ ಮಾಡ್ಕೋತಾರೆ, ಏಕೆಂದರೆ ಎಲ್ಲ ಸರ್ಫೇಸ್ ಅವ್ರು ಕೆಮ್ಮಿದಾಗ ಅಥವಾ ಮಾತಾಡಿದಾಗ, ಈಗ ನಾನು ಮಾತಾಡ್ತಾ ಇರಬೇಕಾದ್ರೆ ತಾನೆ ನನ್ನ ಬಾಯಿಂದ ಬರೋದು ಇಲ್ಲಿ ಪಕ್ಕ ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನು ನೀವು ಕ್ಲೀನಾಗಿ ಅದನ್ನೆಲ್ಲ ಮುಟ್ಟೋದು ಎಲ್ಲ ಮಾಡ್ತಾನೆ ಇರ್ತೀರ. ಟೇಬಲ್ ಮುಟ್ತೀವಿ, ಚೇರ್ ಮುಟ್ತೀವಿ, ನಮ್ಮ ಮೊಬೈಲ್ಗಳನ್ನ ನಾವು ಮುಟ್ತಾನೆ ಇರ್ತೀವಿ, ಅಲ್ಲೆಲ್ಲ ಈ ಸೂಕ್ಷ್ಮ ಜೀವಿಗಳಿರುತ್ತೆ. ಸೊ ಏನು ಮಾಡೋದು, ಫ್ರೀಕ್ವೆಂಟಾಗಿ ನಿಮ್ಮ ಕೈನ ನೀವು ವಾಶ್ ಮಾಡ್ಕೋತಾ ಇದ್ದರೆ ಅದರಿಂದ ನೀವು ಸ್ವಂತ ಆಗಿನೂ ನಿಮಗೆ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ, ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ಅದನ್ನು ಒಂದು ಮುಖ್ಯವಾಗಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು, ಹಾಗೆ ನಿಮ್ಮ ಕೈಗಳನ್ನು ಫ್ರೀಕ್ವೆಂಟಾಗಿ ತೊಳಿತಾ ಇರೋದು, ಜೊತೆಗೆ ಈ ಥರ ಕೆಮ್ಮು ಈ ಥರ ಎಲ್ಲ ಇದ್ದಾಗ ಆದಷ್ಟು ಹೊರಗೆ ಬೇರೆಯವ್ರ ಜೊತೆ ಹೋಗಿ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಏನೋ ಆದಷ್ಟು ಮನೇಲೇ ಇರಿ, ಅಂದರೆ ಬೇರೆಯವರಿಗೆ ಸ್ಪ್ರೆಡ್ ಆಗ್ದಂಗಿರೋಕ್ಕೆ ಆ ಥರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಮನೇಲಿ ಕೂಡ ಮನೇಲಿ ಈಗ ನಿಮ್ಮ ಮನೇಲಿ ಯಾವ್ದಾದ್ರು ವಯಸ್ಸಾಗಿರೋರು ಇರ್ತಾರೆ, ಅವ್ರದ್ದು ಇಮ್ಯುನಿಟಿ, ಅವ್ರದ್ದು ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅಂಥವ್ರ ಹತ್ರ ಇಂದೆಲ್ಲ ಸ್ವಲ್ಪ ದೂರ ಇರೋದು, ಯಾಕೆಂದರೆ ಅವ್ರಿಗೇನಾದರೂ ಬಂದುಬಿಟ್ರೆ ಅದನ್ನು ಅವ್ರಿಗೆ ಶಕ್ತಿ ಇರೋದಿಲ್ಲ ಅದನ್ನು ಹೋರಾಡೋದಕ್ಕೆ. ನಮ್ಮ ಥರ ಅಂದರೆ ಹೆಲ್ತಿಯಾಗಿರೋರಿಗೆ ಏನಾದರೂ ಬಂದ್ರೂ ಒಂದು ವಾರ ಶೀತ ಜ್ವರ ಸರಿ ಹೋಗ್ಬಿಡ್ತಾರೆ. ಬಟ್ ಅವರಿಗೆಲ್ಲ ಬಂತು ಅಂತ ಹೇಳಿದರೆ ಅವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಅಂತ ಹೇಳಿದ್ರೆ ತುಂಬ ದಿವಸ ತಗೊಳುತ್ತೆ, ಅದು ತುಂಬ ಕಷ್ಟ ಕೂಡ. ಒಂದೊಂದು ಸತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಮಾಡಬೇಕಾಗಿ ಬರುತ್ತೆ. ಸೊ ಆ ಥರ ಆಗ್ದಂಗೆ ಅವ್ರ ಹತ್ರ ಹೋಗ್ದಂಗೆ ಇರೋದು, ಈ ಥರ ಎಲ್ಲ ಒಂದು ಚಿಕ್ಕ ಇದನ್ನು ನೀವು ಮಾಡಿಕೊಂಡ್ರೆ ಮನೆಯಲ್ಲೂ ಕೂಡ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು, ಈ ಸೋಂಕು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ನಾನು ಏನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಅಂತ ಹೇಳಿದ್ರೆ, ಇನ್ಫೆಕ್ಷನ್ ಅಂದರೆ ಏನು, ಹೇಗೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು, ಕೈ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು, ಮನೇಲಾದರೂ ಕೂಡ ಈಗ
ಒಬ್ಬರು ಪೇಷಂಟ್ ಇದ್ದಾರೆ, ಅವರಿಗೆ ಇನ್ಫೆಕ್ಷನ್ ಇದೆ ಅಂತ ಹೇಳಿದರೆ ಸುಮಾರು ಸತಿ ಅವ್ರ ಹತ್ರ ಹೋಗೋದು ಕೂತ್ಕೊಳ್ಳೋದು ಇಲ್ಲ, ಆದಷ್ಟು ಲಿಮಿಟ್ ಮಾಡಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇನ್ಫೆಕ್ಷನ್ ಸ್ಪ್ರೆಡ್ ಆದರೆ ಕಷ್ಟ, ಎಲ್ಲರಿಗೂ ಟ್ರೀಟ್ ಮಾಡಿಕೊಂಡು ಅದು ಕಷ್ಟ ಆಗುತ್ತೆ. ಸೊ ಅದನ್ನು ಮಾಡೋದು, ಅವರ ಬಟ್ಟೆಗಳನ್ನು ನೀಟಾಗಿ ಸೋಪು ಬೇರೆ ಏನೂ ಬೇಕಾಗಿಲ್ಲ, ನಮ್ಮ ಸೋಪು ನೀರಿಂದನೇ ಮಾಮೂಲಿ ಯೂಸ್ ಮಾಡೋ ಸೋಪಿಂದನೇ ನೀಟಾಗಿ ವಾಶ್ ಮಾಡೋದು. ಅವ್ರು ಯೂಸ್ ಮಾಡಿರೋ ಪ್ಲೇಟನ್ನು ಹಾಗೆ ಸಪ್ರೇಟಾಗಿ ಅಂತ ಅಲ್ಲ, ಬಟ್ ಸೋಪ್ ಎಲ್ಲ ಹಾಕಿಬಿಟ್ಟು ವಾಶ್ ಮಾಡೋದು. ಈ ಥರ ಎಲ್ಲ ಮಾಡೋದ್ರಿಂದ ಬೇರೆಯವ್ರಿಗೆ, ಮನೇಲಿರೋರು ಬೇರೆಯವರಿಗೂ ಕೂಡ ಇನ್ಫೆಕ್ಷನ್ ಬರ್ದಂಗೆ ನೋಡ್ಕೋಬೋದು. ಸೊ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ, ಇನ್ಫೆಕ್ಷನ್ ಆಗಿದೆ ಅಂತ. ಅದ್ರ ಪ್ರಕಾರ ನಿಮಗೆ ಈ ಥರ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಕೊಳ್ಳೋದು ಮಾಡಿದರೆ ತುಂಬ ರೋಗಗಳು 90% ರೋಗಗಳು ಸ್ಪ್ರೆಡ್ ಆಗೋದಿಲ್ಲ. ಈ ರೀತಿ ಒಂದು ಹಾಸ್ಪಿಟಲನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಯಾವ ರೀತಿ ನಾವು ಈ ಥರ ಪೇಷಂಟಿಗೆ ಸೋಂಕುಗಳು ಬರ್ದಂಗೆ ಇರೋದು ನೋಡ್ಕೊಳ್ಳೋದು, ಇದನ್ನೆಲ್ಲ ಮಾಡೋ ಅಂಥದ್ದೇ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ. ಅಷ್ಟೇ. ಥ್ಯಾಂಕ್ ಯು.